ಸಾವಿರ ಹುದ್ದೆಗಳು ಖಾಲಿ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೆ. ಹಿಂಗಾಗಿ ಒಟ್ಟಿನಲ್ಲಿ ಉದ್ಯೋಗಗಳನ್ನ ಭರ್ತಿ ಮಾಡೋಂಥ ಕೆಲಸ ಆಗ್ಬೇಕು ಹೊರತು ಉದ್ಯೋಗದಿಂದ ತೆಗೆದು ಇನ್ನೊಂದು ಕಡೆ ಕೊಟ್ಟು ಇಲ್ಲೇ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಲಾರ್ದಂಗೆ ಆಗಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ. ಹಾಗಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತಮ್ಮಲ್ಲಿ ಒಂದು ಒತ್ತಾಯರ ತಿಳ್ತಾರೆ, ಮನವಿಯರ ತಿಳ್ತಾರೆ, ಒಂದು ಕಳಕಳಿಯಿಂದ ಕೇಳಿಕೊಂಡು ತಿಳ್ತಾರೆ. ಒಟ್ಟಿನಲ್ಲಿ ಹಳ್ಳಿಗಳ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ. ಯಾಕಂದ್ರೆ ಹಳ್ಳಿಗಳಲ್ಲಿ ಶಕ್ತಿ ಉಳಿದಿಲ್ಲ, ಮೊದಲು ಉಳಿದಾನೆ. ಯಾಕಂದ್ರೆ ಮೊದಲು ಯೋಗ್ಯವಾದ ಬೆಲೆ ಇತ್ತು, ಮೊದಲು ಬೆಳೆದ ಮಾಡಿ. ಇವತ್ತು ಯೋಗ್ಯವಾದ ಬೆಲೆ ಇಲ್ಲ. ಆಹಾರ ಉತ್ಪಾದನೆ ಜಾಸ್ತಿ ಮಾಡ್ತಾ ಇದ್ದೇವೆ, ಆದ್ರೆ ಲಾಭ ಬರ್ತಾ ಇಲ್ಲ. ಇವತ್ತು ರೈತರು ಬಹಳ ಸಂಕಟದಾಗದಾರ. ಹಂಗಾಗಿ ತಾವು ಒಂದು ಗಮನ ಹರಿಸಿ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಎಲ್ಲಿದ್ದ ಟೀಚರ್ನ ಅಲ್ಲೇ ಉಳಿಸ್ರೆ ಆಮೇಲೆ ಅವ್ರು ಬಂದ ಮೇಲೆ ಬೇಕಾದ್ರೆ ಏನಾರು ನೋಡಂಬ್ರಿ ಅಂತ ಹೇಳಿ ತಾವು ಸ್ವಲ್ಪ ಭರವಸೆ ಕೊಡ್ತಾರೆ. ಇಲ್ಲಾಂದ್ರೆ ನಾವು ಇನ್ನೂ 10 ದಿವಸದಲ್ಲಿ ತಮ್ಮ ಇಲಾಖೆ ಮುಂದೆ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ. ಎಲ್ಲ ಹಳ್ಳಿಗಳು ರೌಂಡ್ ಹಾಕಿದ್ದೀವಿ. ಎಲ್ಲ ಹಳ್ಳಿಯಲ್ಲಿ ಸಮಸ್ಯೆ ಇದೆ. ಇವತ್ತು ಗಣಿತ, ಹಿಂದಿ, ವಿಜ್ಞಾನ, ಸಮಾಜ ವಿಷಯವಾರು ಶಿಕ್ಷಕರು ಬೇಕು. ಇನ್ನು ಹೆಚ್ಚಿನ ಶಿಕ್ಷಕರನ್ನ ಹಾಕಿ ನಿಮ್ಗೆ ಧನ್ಯವಾದ ಹೇಳ್ತೀವಿ. ತೆಗೆಯೋದು ಮಾತ್ರ ಮಾಡಬೇಡ ದಯವಿಟ್ಟು. ಯಾಕಂದ್ರೆ ತಾವು ಒಂದು ರೈತ ಪರ ಕುಟುಂಬದಿಂದ ಬಂದಿದ್ದೀರಿ ಅಂತ ಹೇಳಿದ್ರಿ, ನಮ್ಗೆ ತುಂಬಾ ಗೌರವ ಇದೆ. ಹಾಗಾಗಿ ಇವತ್ತು ನಾವು ತಮ್ಮ ಮೂಲಕ ನಾವು ಮನೆ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ.